ನಿನ್ನೆ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಬಂಧನಕ್ಕೊಳಗಾಗಿದ್ದಂತ ಪ್ರಜ್ವಲ್ ರೇವಣ್ಣ ಅವರ ವೈದ್ಯಕೀಯ ಪರೀಕ್ಷೆ ಈಗ ಆರಂಭವಾಗಿದೆ. ಬೆಂಗಳೂರಿನ ಬೌರಿಂಗ್ ಆಸ್ಪತ್ರೆಯಲ್ಲಿ ಪ್ರಜ್ವಲ್ ರೇವಣ್ಣ ಅವರ ಮೆಡಿಕಲ್ ಟೆಸ್ಟ್ ನಡೀತಾ ಇದೆ. ಎಸ್ಐಟಿ ಕಚೇರಿಯಿಂದ ಬೌರಿಂಗ್ ಆಸ್ಪತ್ರೆಗೆ ಈಗ ಕರೆತರಲಾಗಿದೆ. ಕೋರ್ಟ್ಗೆ ಹಾಜರುಪಡಿಸುವ ಮುನ್ನ ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸಲಾಗ್ತಾ ಇದೆ. ಪ್ರಜ್ವಲ್ ಯಾವುದಾದರೂ ಮೆಡಿಕೇಶನ್ ನಲ್ಲಿದ್ದಾರಾ ಅನ್ನೋದಕ್ಕಿಂತ ಹೆಚ್ಚಾಗಿ ಅದೊಂದು ಪ್ರೊಸೀಜರ್, ಅದೊಂದು ಪ್ರಕ್ರಿಯೆ. ಅದು BP, ಶುಗರ್, ಹಾರ್ಟ್ ರೇಟ್ ಅಥವಾ ಇನ್ನಿತರ ಯಾವ್ದಾದ್ರು ಕಾಯಿಲೆಗಳಿದೆಯಾ ಎಲ್ಲವನ್ನು ಕೂಡ ಪರೀಕ್ಷೆಗೊಳಪಡಿಸುವಂತ ಪ್ರಕ್ರಿಯೆ ಇದು. ಯಾವುದೇ ಆರೋಪಿಯನ್ನು ವಶಪಡಿಸಿಕೊಂಡು ಕೋರ್ಟ್ಗೆ ಹಾಜರುಪಡಿಸುವ ಮುನ್ನ ಆ ಆರೋಪಿಯನ್ನ ವೈದ್ಯಕೀಯ ತಪಾಸಣೆಗೊಳಪಡಿಸುವುದು ಕಾನೂನಿನ ಒಂದು ಪ್ರಕ್ರಿಯೆ. ಆ ಪ್ರಕ್ರಿಯೆಯನ್ನ ಈಗ ನಡೆಸಲಾಗ್ತಾ ಇದೆ. ಪ್ರಜ್ವಲ್ ರೇವಣ್ಣ ಅವರನ್ನ ಕಾರ್ಲ್ಟನ್ ಬಿಲ್ಡಿಂಗ್ ನಿಂದ ಅಂದ್ರೆ CID ಕಚೇರಿಯಿಂದ ಬೌರಿಂಗ್ ಆಸ್ಪತ್ರೆಗೆ ಕರೆತರಲಾಗಿದೆ. ಬೌರಿಂಗ್ ಆಸ್ಪತ್ರೆಗೆ ಕರೆತರುವ ಮುನ್ನ ಭಾರಿ ಬಿಗಿ ಭದ್ರತೆ ನೋಡ್ತಾ ಇದ್ದೀರಿ ನೀವು. ಈ ಹಿಂದೆ ಯಾವುದೇ ಆರೋಪಿಯನ್ನ ಕರೆತರುವಾಗ 1 ಅಥವಾ 2 ವಾಹನಗಳು ಮಾತ್ರ ಇರ್ತಾ ಇತ್ತು. ಇಲ್ಲಿ ಸಾಲಾಗಿ 7 ರಿಂದ 8 ವಾಹನಗಳಿದ್ದಾವೆ. ಬಹಳ ಹೆಚ್ಚಿನ ಭದ್ರತೆ ಇದೆ. CID ಕಚೇರಿ ಮುಂದೆ ಭದ್ರತೆಗಿಂತ ಈ ಆಸ್ಪತ್ರೆಯ ಆವರಣದ ಭದ್ರತೆ ಬಹಳ ದೊಡ್ಡ ಮಟ್ಟದಲ್ಲಿದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸರನ್ನ ನಿಯೋಜನೆಗೊಳಿಸಲಾಗಿದೆ. ಪ್ರಜ್ವಲ್ ರೇವಣ್ಣ ಅವರನ್ನ ಕರೆತರುವ ದಾರಿಯ ಇಕ್ಕೆಲಗಳಲ್ಲೂ ಕೂಡ ಪೊಲೀಸ್ ಸಿಬ್ಬಂದಿ ಹಗ್ಗದ ಸಹಾಯದೊಂದಿಗೆ ಯಾರೂ ಕೂಡ ಸಾರ್ವಜನಿಕರು ಪ್ರವೇಶ ಮಾಡದಂತೆ ತಡೆಯೊಡ್ಡಿದ್ದಾರೆ. ಮಾತ್ರವಲ್ಲ, ಸಾರ್ವಜನಿಕರು, ಮಾಧ್ಯಮದವರು ಮತ್ತಿತರ ವ್ಯಕ್ತಿಗಳು ಬಾರದಂತೆ ತಡೆಯೊಡ್ಡಿದ್ದಾರೆ. ಅತ್ಯಂತ ಹೆಚ್ಚಿನ ಭದ್ರತೆಯಲ್ಲಿ ಪ್ರಜ್ವಲ್ ರೇವಣ್ಣ ಅವರನ್ನ ಬೌರಿಂಗ್ ಆಸ್ಪತ್ರೆಗೆ ಕರೆದು ತರಲಾಗಿದೆ. ಈ ಪ್ರಕ್ರಿಯೆ ಮುಗಿದ ಬಳಿಕ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಗುತ್ತೆ. ಕಸ್ಟಡಿ ಕೇಳುವಂಥ ಸಾಧ್ಯತೆ ಇಲ್ಲಿ ನಿಚ್ಚಳವಾಗಿದೆ. ಪ್ರಜ್ವಲ್ ರೇವಣ್ಣ ಅವರ ವೈದ್ಯಕೀಯ ತಪಾಸಣೆ ಈಗ ನಡೀತಾ ಇದೆ. ಬ್ಲಡ್ ಪ್ರೆಷರ್ ಇದೆಯಾ ಅಂದ್ರೆ ಅಧಿಕ ರಕ್ತದ ಒತ್ತಡ ಇದೆಯಾ, ಡಯಾಬಿಟಿಸ್ ಇದೆಯಾ, ಹಾರ್ಟ್ ಬೀಟ್ ಸರಿಯಾಗಿದೆಯಾ, ರಕ್ತದ ಪರೀಕ್ಷೆಯೂ ಇಲ್ಲ ಆಗುತ್ತೆ, ಮೂತ್ರ ಪರೀಕ್ಷೆಯೂ ಆಗುತ್ತೆ. ಯಾವುದೇ ಕಾಯಿಲೆಗಳಿಲ್ಲದನ್ನ ಖಚಿತಪಡಿಸಿಕೊಂಡ ಬಳಿಕ, ಯಾವುದೇ ಕಾಯಿಲೆಗಳಲ್ಲಿ ಇಲ್ಲದಿರೋದನ್ನು ಖಚಿತಪಡಿಸಿಕೊಂಡ ಬಳಿಕ ಅವರನ್ನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಗುತ್ತೆ. ನಾವು ಅನೇಕ ಪ್ರಕರಣಗಳಲ್ಲಿ ನೋಡಿದ್ದೀವಿ. ಕೆಲವು ಆರೋಪಿಗಳು, ಎಲ್ಲರೂ ಅಂತ ಹೇಳಕ್ಕಾಗೋದಿಲ್ಲ, ಕೆಲವು ಆರೋಪಿಗಳು ಬಂಧನಕ್ಕೊಳಪಟ್ಟ ಕೆಲವೇ ನಿಮಿಷಗಳಿಗೆ ಅವರಿಗೆ ಇಲ್ಲ ಸಲ್ಲದ ರೋಗಗಳು ಬಂದ್ಬಿಡುತ್ತೆ. BP ಜಾಸ್ತಿ ಆಗ್ಬಿಡುತ್ತೆ, ಶುಗರ್ ಜಾಸ್ತಿ ಆಗ್ಬಿಡುತ್ತೆ, ಪ್ರಜ್ಞೆ ತಗ್ಗಿ ಹೋಗ್ಬಿಡ್ತಾರೆ, ಹೃದಯದಲ್ಲಿ ಒತ್ತಡ ಜಾಸ್ತಿ ಆಗುತ್ತೆ, ಹೊಟ್ಟೆ ನೋವು ಬರುತ್ತೆ ಅಥವಾ ಎದೆ ಚುಚ್ಚುತ್ತೆ. ಹೀಗೆ ಅನೇಕ ರೀತಿಯ ಕಾರಣಗಳನ್ನು ಹೇಳೋದನ್ನು ನಾವು ನೋಡಿದ್ದೇವೆ. ಅದು ಕಾರಣ ಪೊಲೀಸ್ ಕಸ್ಟಡಿ ಅಥವಾ ಜುಡಿಷಿಯಲ್ ಕಸ್ಟಡಿ, ನ್ಯಾಯಾಂಗ ಬಂಧನಕ್ಕೆ ಒಳಪಡುವಂಥದ್ದು ಅಥವಾ ಪೊಲೀಸರ ವಶಕ್ಕೆ ಹೋಗುವಂಥದ್ದು ಇದೆಯಲ್ಲ, ಅದನ್ನು ತಪ್ಪಿಸಿಕೊಳ್ಳುವ ಕಾರಣಕ್ಕಾಗಿ ಕೆಲವಷ್ಟು ಜನ ಕಾಯಿಲೆಗಳ ನೆಪ ಹೇಳಿ ಆಸ್ಪತ್ರೆಯಲ್ಲಿ ಉಳಿದುಕೊಳ್ಳುವಂಥ ಪ್ರಯತ್ನ ಮಾಡ್ತಾರೆ. ಇಲ್ಲಿ ಏನಾಗುತ್ತೋ ಗೊತ್ತಿಲ್ಲ, ಆದರೆ ಒಂದು ಪ್ರೊಸೀಜರ್ ನಡಿಬೇಕಲ್ಲ, ಆ ಪ್ರೊಸೀಜರ್ ಇಲ್ಲಿ ನಡೀತಾ ಇದೆ. ಬೌರಿಂಗ್ ಆಸ್ಪತ್ರೆಗೆ ಈಗ ಕರೆತರಲಾಗಿದೆ. ಆದರೆ ವಿಶೇಷ ನಿನ್ನೆಯಿಂದಲೂ ಕೂಡ ನಾವು ಗಮನಿಸ್ತಾ ಇದ್ದೀವಿ. ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇದೆಯಲ್ಲ, ದೇವನಹಳ್ಳಿಯ ಏರ್ಪೋರ್ಟ್, ಅಲ್ಲಿ ಪ್ರಜ್ವಲ್ ರೇವಣ್ಣ ಅವರನ್ನ ವಶಪಡಿಸಿಕೊಂಡ ಜಾಗದಲ್ಲಿ ಮಹಿಳಾ ಅಧಿಕಾರಿಗಳೇ ಇದ್ರು. ಮಹಿಳಾ ಅಧಿಕಾರಿಗಳಿರುವಂಥ ಜೀಪಿನಲ್ಲಿಯೇ ಪ್ರಜ್ವಲ್ ರೇವಣ್ಣ ಅವರನ್ನ ಮಧ್ಯದಲ್ಲಿ ಕೂರಿಸಿಕೊಂಡು ಅಕ್ಕಪಕ್ಕದಲ್ಲಿ ಮಹಿಳಾ ಅಧಿಕಾರಿಗಳಿದ್ರು. ಹಿಂದೆಯೂ ಕೂಡ ಮಹಿಳಾ ಪೊಲೀಸ್ ಪೇದೆಗಳಿದ್ರು. ಇಲ್ಲಿಯೂ ಕೂಡ ಪ್ರಜ್ವಲ್ ರೇವಣ್ಣ ಅವರನ್ನ ಆಸ್ಪತ್ರೆಗೆ ಕರೆತಂದಿದ್ದಾರೆ ಮಹಿಳಾ ಅಧಿಕಾರಿಗಳು. ರಾತ್ರಿಯೂ ಕೂಡ ಬಂಧಿಸಿ ಕರೆತಂದಿದ್ದಂಥ ಮಹಿಳಾ ಅಧಿಕಾರಿಗಳು ಈಗಲೂ ಮಹಿಳಾ ಅಧಿಕಾರಿಗಳ ರಕ್ಷಣೆಯಲ್ಲೇ ಬರ್ತಾ ಇದ್ದಾರೆ. ಪ್ರಜ್ವಲ್ ಎಡಕ್ಕಿದ್ದಾರೆ, ಬಲಕ್ಕೆ, ಹಿಂದೆ, ಮುಂದೆ, ಈವನ್ ಹಿಂದೆ ಕೂತಿರುವಂತಹ ಮಹಿಳಾ ಪೊಲೀಸ್ ಪೇದೆಗಳನ್ನು ಕೂಡ ನೀವು ಈ ಜೀಪ್ನಲ್ಲಿ ಗಮನಿಸಬಹುದು. ಪಕ್ಕದಲ್ಲೂ ಕೂಡ ಮಹಿಳಾ ಪೊಲೀಸ್ ಅಧಿಕಾರಿಗಳಿದ್ದಾರೆ. ಡ್ರೈವರನ್ನ ಹೊರತುಪಡಿಸಿ ಬಹುತೇಕ ಪ್ರಜ್ವಲ್ ಇರುವಂಥ ವಾಹನದಲ್ಲಿ
ಪ್ರಜ್ವಲ್ನನ್ನ ಕರೆದುಕೊಂಡು ಹೋಗುವಂಥ ವಾಹನದಲ್ಲಿ ಡ್ರೈವರನ್ನು ಹೊರತುಪಡಿಸಿ ಉಳಿದಂಥವರು ಬಹುತೇಕ ಅಥವಾ ಎಲ್ಲರೂ ಮಹಿಳಾ ಅಧಿಕಾರಿಗಳೇ ಆಗಿದ್ದಾರೆ. ಮಹಿಳಾ ಪ್ರಜ್ವಲ್ ರೇವಣ್ಣ ಅವರನ್ನ ತೋಳನ್ನು ಹಿಡಿದುಕೊಂಡು ವೈದ್ಯಕೀಯ ಪರೀಕ್ಷೆಗೆ ಕರೆದೊಯ್ದಿದ್ದಾರೆ ಅಧಿಕಾರಿಗಳು. ಈ ವೇಳೆ ಮಹಿಳಾ ಅಧಿಕಾರಿಗಳ ಕೈ ಬಿಡಿಸಿಕೊಂಡಿದ್ದಾರೆ. ಪ್ರಜ್ವಲ್ ರೇವಣ್ಣ, ಬಿಟ್ಬಿಡಿ, ನಾನು ಬರ್ತಾ ಇದ್ದೀನಲ್ಲ, ನನ್ನ ಯಾಕೆ ಹಿಡ್ಕೊಂಡಿದ್ದೀರಾ, ಬಿಟ್ಬಿಡಿ ಅಂತ ಹೇಳಿ ಮಹಿಳಾ ಅಧಿಕಾರಿಗಳು ಹಿಡಿದುಕೊಂಡಿದ್ದಂಥ ಕೈಯನ್ನು ಕೂಡ ಬಿಡಿಸ್ಕೊಂಡಿದ್ದಾರೆ. ಆಗ ವಕ್ರವಾಗಿಯೂ ಕೂಡ ಪ್ರಜ್ವಲ್ ರೇವಣ್ಣ ಅಲ್ಲಿನ ಮಹಿಳಾ ಅಧಿಕಾರಿಗಳತ್ತ ನೋಡಿದ್ದಾರೆ ಎನ್ನುವ ವಿಜುವಲ್ ಮಾಹಿತಿ ಲಭ್ಯವಾಗ್ತಾ ಇದೆ. ಬೆಂಗಳೂರಿನ ಸಿಐಡಿ ಕಚೇರಿಯಿಂದ ಬೌರಿಂಗ್ ಆಸ್ಪತ್ರೆಗೆ ಕರೆದುಕೊಂಡು ಹೋಗಲಾಗಿದೆ. ಕೆಲವೇ ಕ್ಷಣಗಳಲ್ಲಿ ಆರಂಭ ಆಗುತ್ತೆ ಅಥವಾ ಆರಂಭ ಆಗಿದೆ. ಈಗ ನೋಡ್ತಾ ಇದ್ದೀರಿ ದೃಶ್ಯಾವಳಿಗಳಲ್ಲಿ, ಇದು ಮಹಿಳಾ ಸಿಬ್ಬಂದಿಯೊಬ್ಬರು ಪ್ರಜ್ವಲ್ ರೇವಣ್ಣ ಅವರ ತೋಳಿಡಲಿಕ್ಕೆ ನೋಡ್ತಾರೆ. ಆ ಸಂದರ್ಭದಲ್ಲಿ ಅದನ್ನು ಬಿಡಿಸಿಕೊಂಡು ಮುಂದೆ ಹೋಗುವಂಥ ಪ್ರಯತ್ನವನ್ನು ಮಾಡ್ತಾರೆ. ಮಾತ್ರವಲ್ಲ, ಎಡಬದಿಯ ಅಧಿಕಾರಿಯತ್ತ ಸೀರಿಯಸ್ ನೋಟಲ್ಲೇ ಅವರಿಗೆ ವಕ್ರವಾಗಿ ನೋಡ್ತಾರೆ. ಎಸ್, ಇದು ಪ್ರಜ್ವಲ್ ರೇವಣ್ಣ ಅವರ ಲೇಟೆಸ್ಟ್ ಅಪ್ಡೇಟ್ಸ್ ನಮಗೆ ಸಿಗ್ತಾ ಇದೆ. ಬೆಂಗಳೂರಿನ ಸಿಐಡಿ ಕಚೇರಿಯಿಂದ, ಕಾರ್ಲ್ಟನ್ ಬಿಲ್ಡಿಂಗ್ನಿಂದ ಇದೀಗ ಬೌರಿಂಗ್ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿದೆ. ಬೌರಿಂಗ್ ಆಸ್ಪತ್ರೆಯಲ್ಲಿ ಕೆಲವಷ್ಟು ಪ್ರಕ್ರಿಯೆಗಳು ನಡೀತಾ ಇದ್ದಾವೆ. ಮೊದಲು ಅವರಿಗೆ ಆರೋಗ್ಯ ಸ್ಥಿರವಾಗಿದೆಯಾ ಅನ್ನೋದನ್ನು ಖಚಿತಪಡಿಸಿಕೊಳ್ಳಬೇಕಾಗಿದ್ದು ತನಿಖಾಧಿಕಾರಿಗಳ ಮೊದಲ ಕರ್ತವ್ಯ ಆಗತ್ತೆ. ಆರೋಗ್ಯ ಸ್ಥಿರವಾಗಿದ್ದರೆ ಮಾತ್ರ ಮುಂದಿನ ವಿಚಾರಣೆಗೆ, ಮುಂದಿನ ತನಿಖೆಗೆ ಒಳಪಡಿಸಲಿಕ್ಕೆ ಕಾನೂನಿನಲ್ಲಿ ಅವಕಾಶ ಇರುತ್ತೆ. ಸೊ ಹೀಗಾಗಿ ಮೊದಲು ಆರೋಗ್ಯ ಸ್ಥಿರವಾಗಿರಬೇಕು ಅಂತ ಹೇಳಿದ್ರೆ ಒಂದು ಮಿನಿಮಮ್ ಟೆಸ್ಟ್ ಅನ್ನು ಕಂಡಕ್ಟ್ ಮಾಡಬೇಕಾಗುತ್ತೆ. ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಅವರ ಬ್ಲಡ್ ಪ್ರೆಷರ್ ಎಷ್ಟಿದೆ, ರಕ್ತದ ಒತ್ತಡ ಎಷ್ಟಿದೆ ಅನ್ನೋದನ್ನು ಗಮನಿಸ್ತಾರೆ. ಇನ್ನು ಡಯಾಬಿಟಿಸ್ ಇದ್ದರೆ ಡಯಾಬಿಟಿಸ್ ಕಂಟ್ರೋಲ್ ಇದೆಯಾ ಅಥವಾ ಏರುಪೇರಾಗುವ ಸಾಧ್ಯತೆಗಳಿದೆಯಾ ಅಂತ ಹೇಳಿ. ಇನ್ನೊಂದು ಕಡೆ ಏನಾಗುತ್ತೆ, ಇಂಥ ಬಹುದೊಡ್ಡ ಪ್ರಕರಣದಲ್ಲಿ ಸಿಲುಕಿ ಹಾಕಿಕೊಂಡ ನಂತರ ಆ ಆಘಾತಕ್ಕೊಳಗಾಗಿ ಏರುಪೇರಾಗುವಂಥ ಸಾಧ್ಯತೆಗಳು ಕೂಡ ಅಲ್ಲಗಳೆಯುವ ಹಾಗಿಲ್ಲ. ಅದರಲ್ಲೂ ಹೃದಯಕ್ಕೆ ಸಂಬಂಧಪಟ್ಟಂತೆ ಹೃದಯದ ಬಡಿತ ಏರಿಳಿತವಾಗುವಂಥ ಅವಕಾಶಗಳಿರುತ್ತೆ. ಸೊ ಹೀಗಾಗಿ ಹೃದಯದ ಬಡಿತವನ್ನು ಕೂಡ ಸ್ಥಿಮಿತವಾಗಿದೆಯಾ, ಸ್ಥಿರವಾಗಿದೆಯಾ, ಯಾವುದೇ ರೀತಿಯ ಪ್ರಕ್ರಿಯೆ ತನಿಖೆಗೆ ಒಳಪಡಿಸಿದರೆ ಅವರಿಗೆ ಆರೋಗ್ಯದಲ್ಲಿ ಏನು ತೊಂದರೆ ಆಗೋದಿಲ್ವಾ, ಇದೆಲ್ಲವೂ ಕೂಡ ಕಾನೂನಿನ ಅಡಿಯಲ್ಲಿ ಆರೋಗ್ಯವನ್ನು ತಪಾಸಣೆ ಮಾಡ್ತಾ ಹೋಗ್ತಾರೆ. ಇನ್ನೊಂದು ಕಡೆ ರಕ್ತದ ಮಾದರಿಯನ್ನು ತೆಗೆದುಕೊಂಡು, ಬ್ಲಡ್ ಸ್ಯಾಂಪಲನ್ನು ತೆಗೆದುಕೊಂಡು ಪರೀಕ್ಷೆಗೆ ಒಳಪಡಿಸ್ತಾರೆ. ಇನ್ನೊಂದು ಕಡೆ ಮೂತ್ರ ಪರೀಕ್ಷೆಯೂ ಕೂಡ ಆಗತ್ತೆ. ಪ್ರಜ್ವಲ್ ರೇವಣ್ಣ ಮೊದಲ ಬಾರಿಗೆ ಇಂಥದ್ದೊಂದು ಅತಿ ದೊಡ್ಡ ಸಂಕಷ್ಟವನ್ನು ಎದುರಿಸ್ತಾ ಇದ್ದಾರೆ. ಅವರು ಈ ಪ್ರಕರಣದಲ್ಲಿ ಸಿಲುಕಿ ಹಾಕಿಕೊಂಡಿದ್ದಾರೆ. ಹೇಳಿ ಕೇಳಿ 3ಕ್ಕೂ ಹೆಚ್ಚು ಜನ, 3 ಜನ ಈಗ ಆಲ್ರೆಡಿ ಸಂತ್ರಸ್ತೆಯರು ದೂರು ಕೊಟ್ಟಿದ್ದಾರೆ. ದೂರಿನ ಅನ್ವಯ ನೋಡಿ, ವಿಶೇಷವಾಗಿ ಗಮನ ಸೆಳೀತಾ ಇರುವಂಥದ್ದು ಪ್ರಜ್ವಲ್ ರೇವಣ್ಣ ಮೇಲೆ ಇರುವಂಥದ್ದು ಅತ್ಯಾಚಾರದ ಆರೋಪ, ಪ್ರಜ್ವಲ್ ಮೇಲೆ ಇರುವಂಥದ್ದು ಲೈಂಗಿಕ ದೌರ್ಜನ್ಯ ನಡೆಸಿದಂಥ ಆರೋಪ. ಸೊ ಹೀಗಾಗಿ ಪ್ರಜ್ವಲ್ ರೇವಣ್ಣ ಅವರಿಗೆ ಏನಾದರೂ ವಿಶೇಷ ರೀತಿಯ ಪರೀಕ್ಷೆಗಳಿರುತ್ತಾ, ವಿಶೇಷವಾದಂಥ ಪರೀಕ್ಷೆಗಳಿಗೆ ಒಳಪಡಿಸಬೇಕಾಗತ್ತಾ ಅಂದ್ರೆ ಅರ್ಥ ಏನು? ಪ್ರಜ್ವಲ್ ರೇವಣ್ಣ ಅವರನ್ನ ವಿಶೇಷ ಪರೀಕ್ಷೆಗೆ ಅಂತ ಹೇಳಿದ್ರೆ ಅವರ ಪುರುಷತ್ವದ ಪರೀಕ್ಷೆ, ಲೈಂಗಿಕ ದೌರ್ಜನ್ಯವನ್ನ ಅತ್ಯಾಚಾರವನ್ನ ಎಸಗುವಂತ ಸಾಮರ್ಥ್ಯ ದೈಹಿಕವಾಗಿ ಅವರಿಗೆ ಇದೆಯೋ ಇಲ್ವೋ ಎನ್ನುವುದನ್ನ ಪರೀಕ್ಷೆಗೊಳಪಡಿಸಿ ಸಾಬೀತುಪಡಿಸಬೇಕಾದಂಥ ಕೆಲಸವೂ ಇಲ್ಲ ಆಗುತ್ತೆ. ಈ ಹಿಂದೆ ಅನೇಕ ರೀತಿಯ ಪ್ರಕರಣಗಳನ್ನು ನಾವು ನೋಡಿದ್ದೇವೆ. ಸ್ವಾಮಿ ನಿತ್ಯಾನಂದ ಲೈಂಗಿಕ ದೌರ್ಜನ್ಯದ ಪ್ರಕರಣ ದಾಖಲಾದಾಗಲೂ ಕೂಡ ನಿತ್ಯಾನಂದನನ್ನು ಕೂಡ ಪುರುಷತ್ವ ಪರೀಕ್ಷೆಗೆ ಒಳಪಡಿಸಲಾಗಿತ್ತು. ನಾನು ನಿತ್ಯಾನಂದ ಅಂತ ಯಾಕಿಲ್ಲಿ ಉಲ್ಲೇಖ ಮಾಡ್ತಿದ್ದೇನೆ ಅಂದರೆ, ರಾಜ್ಯದಲ್ಲಿ ಅತಿ ಹೆಚ್ಚು ಸುದ್ದಿಯಾಗಿದ್ದಂಥ ಪ್ರಕರಣ ಅದು. ಆತ ಯಾಕೆ ಈ ಉದಾಹರಣೆಯನ್ನು ತೆಗೆದುಕೊಳ್ಬೇಕಾಯಿತು ಅಂತ ಹೇಳಿದ್ರೆ, ಸ್ವಯಂ ನಿತ್ಯಾನಂದನೇ ತಾನು ಲೈಂಗಿಕ ದೌರ್ಜನ್ಯವನ್ನ ಎಸಗುವಂಥ ಶಕ್ತಿ ಸಾಮರ್ಥ್ಯ ನನ್ನಲ್ಲಿಲ್ಲ, ಪುರುಷತ್ವ ನನ್ನಲ್ಲಿಲ್ಲ ಅಂತ ಹೇಳಿ ನಿತ್ಯಾನಂದ ಇಂಥದ್ದೇ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು. ನನ್ನ ಮೇಲೆ ಲೈಂಗಿಕ ದೌರ್ಜನ್ಯದ ಆರೋಪ ಇದೆ, ನನಗೆ ಲೈಂಗಿಕ ದೌರ್ಜನ್ಯ ಎಸಗುವಂಥ ಸಾಮರ್ಥ್ಯವೇ ನನ್ನಲ್ಲಿಲ್ಲ ಅಂತ, ಆ ಪುರುಷತ್ವ ಶಕ್ತಿಯೇ ನನ್ನ ಹತ್ರ ಇಲ್ಲ ಅಂತ ನಿತ್ಯಾನಂದ ಸ್ವಯಂ ಆಗಿ ಹೇಳಿಕೊಂಡಿದ್ರು. ಹೀಗಾಗಿ
ಈ ವಿಚಾರದಲ್ಲಿ ಹಂಗಾಗತ್ತೆ ಅಂತಲ್ಲ, ಆದರೆ ಅನೇಕ ಪ್ರಕರಣದಲ್ಲಿ ಹಾಗೆ ತಿರುಗಿಡಿಯುವಂಥ ಅಥವಾ ಬೇರೆ ಸ್ವರೂಪದಲ್ಲಿ ಹೇಳುವಂಥ ಅವಕಾಶಗಳಿರುತ್ತೆ. ಆ ಕಾರಣಕ್ಕಾಗಿಯೇ ಸಂಸದ ಪ್ರಜ್ವಲ್ ರೇವಣ್ಣ ಅವರನ್ನು ವಿಶೇಷ ಪರೀಕ್ಷೆಗೊಳಪಡಿಸುವಂಥ ಸಾಧ್ಯತೆಗಳಲ್ಲಿ ದಟ್ಟವಾಗಿ ಕಾಣಿಸ್ತಾ ಇದೆ. ಅದಕ್ಕೆ ಅನುಮತಿ ಪಡಿಬೇಕಾಗತ್ತೆ. ಪೂರ್ವಾನುಮತಿ ಇಲ್ಲದೆ ಈಗ ನಾರ್ಮಲ್ ಆಗಿ ಕೆಲವಷ್ಟು ಪರೀಕ್ಷೆಗಳೇನಿದ್ದಾವೆ, ಒಂದು ಸಾಮಾನ್ಯ ಪರೀಕ್ಷೆಗಳು ಅಂತ ಕರಿತೀವಿ, ಒಂದು ಕನಿಷ್ಠ ಪರೀಕ್ಷೆಗಳು ಅಂತ ಕರಿತೀವಿ. ಆ ಕನಿಷ್ಠ ರೀತಿಯ ಮೆಡಿಕಲ್ ಟೆಸ್ಟ್ಗಳನ್ನು ಮಾಡಲಿಕ್ಕೆ ಪರ್ಟಿಕ್ಯುಲರ್ ಆಗಿ ಅನುಮತಿ ಬೇಕು ಅಂತಿಲ್ಲ. ಆದರೆ ಪುರುಷತ್ವ ಪರೀಕ್ಷೆ ಮಾಡ್ತೀನಿ ಅಥವಾ ವಿಶೇಷ ಪರೀಕ್ಷೆಗೆ ಒಳಪಡಿಸ್ತೀನಿ ಅಂತ ಹೇಳಿದ್ರೆ ಕೋರ್ಟ್ ಅನುಮತಿಯನ್ನು SIT ಅಧಿಕಾರಿಗಳು ಪಡೆದುಕೊಳ್ಬೇಕಾಗತ್ತೆ. ಆ ಬಗ್ಗೆ ಇನ್ನಷ್ಟೇ ಮಾಹಿತಿ ನಮಗೆ ಸಿಗಬೇಕಿದೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಬೌರಿಂಗ್ ಆವರಣದಿಂದ ಕಾರ್ತಿಕ್ ಜಾಯ್ನ್ ಆಗ್ತಾ ಇದ್ದಾರೆ. ಕಾರ್ತಿಕ್, ಇದೀಗ ಪ್ರಜ್ವಲ್ ರೇವಣ್ಣ ಅವರನ್ನ ವೈದ್ಯಕೀಯ ಪರೀಕ್ಷೆಗಳಿಗೆ ಒಳಪಡಿಸುವುದಕ್ಕಾಗಿ ಕರೆತರಲಾಗಿದೆ. ನೋಡ್ತಾ ಇದ್ದೀವಿ, ಬಹಳ ದೊಡ್ಡ ಭದ್ರತೆ ಇದೆ ಅಲ್ಲಿ. ಜೊತೆಗೆ ಮಹಿಳಾ ಅಧಿಕಾರಿಗಳೇ ಅವರನ್ನ ಕರೆದುಕೊಂಡು ಬಂದಿದ್ದಾರೆ. ನಿನ್ನೆ ಕೆಂಪೇಗೌಡ ಏರ್ಪೋರ್ಟ್ನಲ್ಲೂ ಕೂಡ ಮಹಿಳಾ ಅಧಿಕಾರಿಗಳಿದ್ರು, ಈ ಜೀಪ್ನಲ್ಲೂ ಕೂಡ ಮಹಿಳಾ ಅಧಿಕಾರಿಗಳಿದ್ರು. ಇದೀಗ ಯಾವೆಲ್ಲ ಪರೀಕ್ಷೆಗಳು ಸಾಗ್ತಾ ಇದೆ, ಸುತ್ತಮುತ್ತಲ ವಾತಾವರಣ ಹೇಗಿದೆ, ಏನು ಅಪ್ಡೇಟ್ ಸಿಗ್ತಾ ಇದೆ? ಗೋ ಹೆಡ್ ಕಾರ್ತಿಕ್. ಖಂಡಿತ ದಶರಥ್, SIT ವಶದಲ್ಲಿದ್ದಂಥ ಪ್ರಜ್ವಲ್ ರೇವಣ್ಣನನ್ನ ಇದೀಗ ತಾನೇ ಬೌರಿಂಗ್ ಆಸ್ಪತ್ರೆಗೆ ಕರೆತಂದಿರುವಂಥದ್ದು. ಈಗಾಗಲೇ ಬೌರಿಂಗ್ ಆಸ್ಪತ್ರೆಯಲ್ಲಿ ಪ್ರಜ್ವಲ್ ರೇವಣ್ಣಗೆ ವೈದ್ಯಕೀಯ ತಪಾಸಣೆಗಳು ಕೂಡ ನಡೀತಾ ಇದ್ದಾವೆ. ಜನರಲ್ ಟೆಸ್ಟನ್ನು ಮಾಡ್ತಾ ಇರುವಂಥದ್ದು, ಅಂದರೆ ಹೃದಯ ಸಂಬಂಧಿ ಟೆಸ್ಟ್ಗಳಿರ್ಬೋದು, ಬ್ಲಡ್ ಟೆಸ್ಟ್ಗಳಿರ್ಬೋದು, ಶುಗರ್ ಇರ್ಬೋದು, BP ಇರ್ಬೋದು, ಈ ರೀತಿಯ ಟೆಸ್ಟ್ಗಳನ್ನು ಜನರಲ್ ಚೆಕಪ್ಪನ್ನು ಮಾಡಲಾಗುತ್ತೆ. ಅದಾದಂಥ ವರದಿಯನ್ನು ತೆಗೆದುಕೊಂಡು ಕೋರ್ಟ್ಗೆ ಆರೋಪಿಯನ್ನು ಸಬ್ಮಿಟ್ ಮಾಡ್ತಾರೆ. ಯಾಕಂತಂದರೆ ಯಾವುದೇ ಒಂದು ಪ್ರಕರಣದಲ್ಲಿ ಆರೋಪಿಯನ್ನು ಬಂಧಿಸಿದ ನಂತರದ 24 ಗಂಟೆ ಒಳಗಾಗಿ ವೈದ್ಯಕೀಯ ಚೆಕಪ್ಪನ್ನು ಮಾಡಬೇಕು. ಅದರಂತೆ ಪ್ರೊಸೀಜರ್ ನಂತೆ ಈಗ ಬೌರಿಂಗ್ ಆಸ್ಪತ್ರೆಯಲ್ಲಿ ಆರೋಪಿ ಪ್ರಜ್ವಲ್ ರೇವಣ್ಣಗೆ ಈಗಾಗಲೇ ವೈದ್ಯಕೀಯ ತಪಾಸಣೆಗಳು ಕೂಡ ನಡೀತಾ ಇದ್ದಾವೆ. ಅಂದ್ರೆ ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕು ಅಂತಂದ್ರೆ SIT ಅಧಿಕಾರಿಗಳು ಅಂದ್ರೆ ಬೌರಿಂಗ್ ಆಸ್ಪತ್ರೆಗೆ ಕರೆತರುವ ಸಂದರ್ಭದಲ್ಲೂ ಕೂಡ ಪ್ರಜ್ವಲ್ ರೇವಣ್ಣನನ್ನ ಸಂಪೂರ್ಣವಾಗಿ ಮಹಿಳಾ ಅಧಿಕಾರಿಗಳೇ ಇದ್ದಂತ ಜೀಪ್ನ ಮೂಲಕ ಕರೆತಂದಿರುವಂತದ್ದು. ಅತ್ಯಾಚಾರ ಆರೋಪ ಪ್ರಕರಣ ಇರುವಂತಹ ಹಿನ್ನೆಲೆಯಲ್ಲಿ ಈ ರೀತಿಯ ಒಂದು ನಿಲುವನ್ನ SIT ಅಧಿಕಾರಿಗಳು ತೆಗೆದುಕೊಂಡಿದ್ದಾರೆ ಅಂತ ಹೇಳ್ಬೋದು. ಈಗಾಗಲೇ ಪ್ರಜ್ವಲ್ ರೇವಣ್ಣಗೆ ಇಲ್ಲಿ ಪ್ರಮುಖವಾಗಿ ತಪಾಸಣೆಗಳು ಕೂಡ ನಡೀತಾ ಇರುವಂತದ್ದು. ಈ ಹಿಂದೆ ಅಂದ್ರೆ 11:30ಕ್ಕೆ ಈ ಒಂದು ಬೌರಿಂಗ್ ಆಸ್ಪತ್ರೆಗೆ ಕರೆತರ್ತಾರೆ ಅಂತ ಹೇಳಲಾಗಿತ್ತು. ಆದರೆ ತಡವಾಗಿ ಕರೆತಂದಿರುವಂತದ್ದು. ಇನ್ನೇನು ಕೆಲವೇ ಗಂಟೆಗಳಲ್ಲಿ ಇಲ್ಲಿಂದ ಬೌರಿಂಗ್ ಆಸ್ಪತ್ರೆಯಲ್ಲಿ ವೈದ್ಯಕೀಯ ತಪಾಸಣೆಗಳೆಲ್ಲವೂ ಕೂಡ ಮುಗಿದ ನಂತರದಲ್ಲಿ ಪುನಃ SIT ಅಧಿಕಾರಿಗಳು ಪ್ರಜ್ವಲ್ ರೇವಣ್ಣನನ್ನ ಕೋರ್ಟ್ಗೆ ಪ್ರೊವೈಡ್ ಮಾಡ್ತಾರೆ. ದಶರಥ್, ಇದರ ಜೊತೆಗೆ ಅಲ್ಲಿನ ಪ್ರಕ್ರಿಯೆಗಳ ಜೊತೆಗೆ ವಿಶೇಷ ಪರೀಕ್ಷೆಗೆ ಒಳಪಡಿಸುವಂಥ ಸಾಧ್ಯತೆಗಳಿದೆ ಅಂತ ಹೇಳಲಾಗ್ತಾ ಇದೆ. ಅಂದರೆ ಪ್ರಜ್ವಲ್ ರೇವಣ್ಣ ವಿರುದ್ಧ ಇರುವಂಥ ಪ್ರಕರಣಗಳು ಲೈಂಗಿಕ ದೌರ್ಜನ್ಯ, ಅತ್ಯಾಚಾರದ ಆರೋಪಗಳಿರೋ ಕಾರಣಕ್ಕಾಗಿ ಅವರನ್ನು ವಿಶೇಷ ಪರೀಕ್ಷೆಗೂ ಕೂಡ ಒಳಪಡಿಸುವ ಸಾಧ್ಯತೆ, ಅಂದರೆ ಪುರುಷತ್ವ ಪರೀಕ್ಷೆ, ಈ ರೀತಿಯ ಪರೀಕ್ಷೆಗಳಿಗೂ ಕೂಡ ಸಾಧ್ಯತೆ ಇವತ್ತೇ ಅವಕಾಶ ಆಗುತ್ತಾ, ಏನು ಕತೆ ಅಂತ? ದಶರಥ್, ಅತ್ಯಾಚಾರ ಪ್ರಕರಣದಲ್ಲಿ ಆರೋಪಿ ಏನಾದರೂ ಅಂದ್ರೆ ನಾನು ಅತ್ಯಾಚಾರ ಎಸಗೇ ಇಲ್ಲ, ಆ ಸಾಮರ್ಥ್ಯ ನನ್ನಲ್ಲಿ ಇಲ್ಲ ಅನ್ನುವಂಥ ಒಂದು ನಿಲುವನ್ನೇನಾದರೂ ಪ್ರಕಟಿಸಿದಂಥ ಸಂದರ್ಭದಲ್ಲಿ ಪುರುಷತ್ವ ಟೆಸ್ಟ್ಗಳನ್ನು ಮಾಡಬೇಕಾಗತ್ತೆ. ಆದರೆ ಪುರುಷತ್ವ ಟೆಸ್ಟನ್ನು ಮಾಡಬೇಕಾದ್ರೆ ಕೋರ್ಟ್ನಿಂದ SIT ಕೂಡ ಪರವಾನಗಿಯನ್ನು ಕೂಡ ಪಡ್ಕೊಳ್ಬೇಕಾಗತ್ತೆ. ನಂತರದಲ್ಲಿ ಪುರುಷತ್ವ ಟೆಸ್ಟನ್ನು ಮಾಡಬೇಕಾಗತ್ತೆ. ಆದರೆ ಇವತ್ತು ಆ ರೀತಿಯ ಯಾವುದೇ ರೀತಿಯ ಟೆಸ್ಟ್ಗಳನ್ನು ಮಾಡೋದಿಲ್ಲ. ಇಲ್ಲಿ ಪ್ರಮುಖವಾಗಿ ಇವತ್ತು ಜನರಲ್ ಚೆಕಪ್ಗಳನ್ನು ಮಾಡ್ತಾರೆ. ಹೃದಯ ಸಂಬಂಧಿ ಕಾಯಿಲೆಗಳೇನಾದರೂ ಇದೆಯಾ, ಹೃದಯ ಸಂಬಂಧಿ ಪ್ರಾಬ್ಲಮ್ಗಳೇನಾದರೂ ಇದೆಯಾ ಅನ್ನುವಂಥ ರೀತಿಯಾಗಿ ಚೆಕಪ್ ಮಾಡಿದ್ರೆ ಒಂದು ಜನರಲ್ ಆಗಿರುವಂಥ BP ಇರ್ಬೋದು, ಬ್ಲಡ್ ಟೆಸ್ಟ್ ಇರ್ಬೋದು, ಈ ರೀತಿಯ ಚೆಕಪ್ಗಳನ್ನು ಮಾಡ್ತಾರೆ. ಯಾಕಂದರೆ ಆರೋಪಿ ಏನಾದರೂ ಅಂದರೆ ವಿಚಾರಣೆ ವೇಳೆ ನನಗೆ ಹೃದಯ ಸಂಬಂಧಿ ಕಾಯಿಲೆಗಳಿದ್ದಾವೆ ಅಥವಾ ನನಗೆ ಎದೆ ನೋವ್ತಾ ಇದೆ ಅನ್ನುವಂಥ ಈ ರೀತಿಯ ಸಬೂಬುಗಳನ್ನು ಹೇಳುವಂಥ ಚಾನ್ಸಸ್ಗಳಿರ್ತವೆ. ಹಾಗಾಗಿ ಎಲ್ಲೂ ಕೂಡ ವಿಚಾರಣೆಗೆ ತೊಂದರೆಗಳಾಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಈಗ ಪ್ರಜ್ವಲ್ ರೇವಣ್ಣಗೆ ವೈದ್ಯಕೀಯ ತಪಾಸಣೆಯನ್ನು ಮಾಡ್ತಾ ಇರುವಂಥ ಈ ಒಂದು ವೈದ್ಯಕೀಯ ತಪಾಸಣೆಗಳು ಮುಗಿದ ನಂತರದಲ್ಲಿ SIT ಅಧಿಕಾರಿಗಳು ಇವತ್ತೇ ಕೋರ್ಟ್ಗೂ ಕೂಡ ಪ್ರಜ್ವಲ್ ರೇವಣ್ಣನನ್ನ ಅಲ್ಲಿ ಒಪ್ಪಿಸಿ ಅಲ್ಲಿ ಅಂದ್ರೆ ಈ ಕಸ್ಟಡಿಗೆ ಕೇಳುವಂತ ಸಾಧ್ಯತೆಗಳು ಕೂಡ ಇರುವಂತದ್ದು. ದಶರಥ್, ಎಸ್, ಥ್ಯಾಂಕ್ ಯು ಕಾರ್ತಿಕ್ ನಿಮ್ಮಲ್ಲ ಮಾಹಿತಿಗೆ.